स्वागत है आपका बी न्यूज नेशन में। मैं हूं आबिद हुसैन शेख। भारत बंद, कार्मिक संगठनों की हड़ताल। बीजापुर में भारत बंद के चलते कार्मिक संगठनों के आह्वान पर आज अपने विविध मांगों को मनवाने केंद्र सरकार की जन विरोधी और कार्मिक विरोधी नीतियों के खिलाफ मोर्चा खोला। AITUC, SITU, AIUTUC, SIFT, बैंक यूनियन संगठनों ने सिद्धेश्वर देवस्थान से DC ऑफिस तक विशाल रैली करके सरकार पर दबाव डाला। कार्मिक संगठनों ने ಜನತೆಗೆ ಅನ್ನ ನೀವು ಬೆಳೆದು ಕೊಡ್ರಪ್ಪ ತಿಳ್ಕೊಂಡೇಳಿ ನಮಗೆ ಕೊಟ್ಟಂತ ಸಾಲ ಎಷ್ಟು ಕೇವಲ 3 ರಿಂದ 4 ಲಕ್ಷ ರೂಪಾಯಿ ಕೊಟ್ಟಿರ್ಬೇಕು. ಇವರು ಅಷ್ಟೇ ಮಾಡ್ತಾರೆ, ಫೋಟೋ ಹಚ್ಚಿ. ಅದ್ರ ಸಲುವಾಗಿ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ನಾವ್ ಏನಪ್ಪ ಇಷ್ಟೆಲ್ಲ ಬ್ಯಾಂಕ್ನಲ್ಲಿ ಫೋಟೋ ಹಚ್ಚಿದ್ರೆ ನಮ್ಗೆ ಏನು ಉಳಿತ ತಿಳ್ಕೊಂಡೇಳಿ ನೇರವಾಗಿ ಇವತ್ತ ವಿಷ ತಗೋತಾರೋ ಇಲ್ಲಾಂದ್ರೆ ಹಗ್ಗ ತಗೊಂಡೋಗಿ ನೇಣ ಹಾಕೋತಾರ. ಅಲ್ಲಿಂದ ಮುಂದೆ ಈ ಪರಿಸ್ಥಿತಿ ಏನು, ಬೀದಿಯಲ್ಲಿ ಕೂತಿದ್ರು. ಇಲ್ಲಿ ಕೇವಲ ಅಧಿಕಾರ ಬೇಕಾಗಿದೆ, ಕುರ್ಚಿ ಅಧಿಕಾರ ಹೊಡೆದಾಟ. ಅಲ್ಲಿ ಸಿಗಲಿಲ್ಲ ಸರ್, ಮತ್ತೊಂದು ಕುರ್ಚಿ ಕೊಡೋಗೋದು ಬಸವಣ್ಣ ಹಿಂದ ರಾಜಕಾರಣ ಮಾಡಿದ್ರಿ. ಅವರು ಬರೇ ಒಂದು ಉದಾಹರಣೆ ಲೆಕ್ಕ ಪತ್ರಗಳನ್ನ ಬಳ್ಳಿ ಬಂಗಾರ ವಜ್ರ ವೈಡೂರ ಎಲ್ಲವೂ ಬಸವಣ್ಣವ್ರಿಗೆ ಕೊಟ್ಟಿರ್ತಾರೆ. ಬಿದ್ದಾಗಿದ್ರು ಈಗ ಹೋದಾರ ಅವರು ಕಿವಿ ಹೋಗ್ತಾರೆ. ಬಿದ್ದಳ ಮಹಾರಾಜಿಗ ಏನ್ ಮಾಡಿದ್ರೆ ನೀವು ಎಲ್ಲ ಆಸ್ಥಾನದ ಲೆಕ್ಕಪತ್ರ ವಜ್ರ ವೈಡೂರ ಕಾರ್ಮಿಕರು ಒಗ್ಗಟ್ಟಾಗಿ ದೇಶದಂಥ ಜಲಂತರ ಸಮಸ್ಯೆ ಬಗ್ಗೆ ಇವತ್ತು ಹೋರಾಟ ಮಾಡತ್ತಾರೆ ಬಂಧುಗಳೇ. ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರದಿಂದ ಬೃಹತ್ ಮೆರವಣಿಗೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ನಾವು ಬಂದು ಬಹಿರಂಗ ಸಭೆ ಏರ್ಪಡಿಸೇವು. ಈ ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿ ಸಲಹಾಗಿತ್ತು ಬಂಧುಗಳೇ. ರೈತರ ಬೆಳೆಗೆ ಯೋಗ್ಯ ಬೆಲೆ ಕೊಡಬೇಕಂತ ಇವೇ ಕೇಂದ್ರ ಸರ್ಕಾರದ BJP NDA ಸರ್ಕಾರ 2006ನಾಗ ಒಂದು ಆಯೋಗ ನೇಮಿಸಿದ್ದು, ಡಾಕ್ಟರ್ ಸ್ವಾಮಿನಾಥನ್ ಅಂಥೇಳಿ. ಖರ್ಚು ವೆಚ್ಚ ಹಾಕಿಸಿ ಆ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಅಂಥೇಳಿ 50% ಹಾಕ್ಬೇಕಂತೇಳಿ ಆಲೋಚನೆ ಮಾಡಿದರು. ಆದರೂ ಅದನ್ನು ಮಾಡಲಿಲ್ಲ ಸ್ವಾಮಿನಾಥನ್ ಸರ್. ಸಾಲ ಮನ್ನಾ ಆದರೂ ಸಾಲ ಮನ್ನಾ ಮಾಡಲಿಲ್ಲ. ಮತ್ತು ಈಗ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಇದೇ ಭರವಸೆ ಕೊಟ್ಟಿದ್ದರು ಕೇಂದ್ರ BJP ಸರ್. ಉದ್ಯೋಗ ಕೊಡಲಿಲ್ಲ. 70 ಲಕ್ಷಗಳ ನಿವೃತ್ತಿಗಳ ಕಾರ್ಖಾನೆಗಳು ಬಂದಾಗ್ಯಾವ. ಇನ್ನೊಂದು, ದೇಶದಲ್ಲಿ ಇವತ್ತು ಆರ್ಥಿಕ ಕುಸಿದು ಹೋಗಿಬಿಟ್ಟದ. ಆರ್ಥಿಕ ಕುಸಿದ ಏರಿಕೆ ಹೆಚ್ಚಿಗೆ ಆಗ್ಲತ್ತವ. ಇವೆಲ್ಲ ಕಾರ್ಮಿಕಗೆ ಕಾನೂನು 44 ಕಾನೂನಲ್ಲಿ 40 ಕಾನೂನು ಮಟ್ಟಕ್ಕೆ ಮಾಡಿಸ್ಯಾರ. 4 ಕೋಟಿಗಳ ಅಟ್ಟೆ ಇಟ್ಟಾರೆ. ಇವು ರೈತರಿಗೆ ಇವು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ 3 ಲಕ್ಷ ಮ್ಯಾಗ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ. ಅಂಥವ್ರ ಬಗ್ಗೆ ಏನು ಮೋದಿ ಯಾವುದೂ ಇದು ಮಾಡೋಲ್ಲ. ಈಗೇನು ಬಂಡವಾಳಶಾಹಿ ಕಾರ್ಪೊರೇಟ್ ಪ್ರಕಾರ ಅದ. ಇವರು ನಮ್ಮ ಗಮನ ಸೆಳೆಯುವ ಸಲಗ ಇವು ಜಲಂತರ ರೈತ ಕಾರ್ಮಿಕರ ಜಲಂತರ ಸಮಸ್ಯೆ ಸಲಗ ಈಗೇನದ CA ಏನದ CRP ಅಂತ ಮಾಡ್ತಿದ್ರೆ. ಈಗೇನು ಅದು ಎಲ್ಲಿ ತೆಗೆದಿರಂದ್ರೆ ಅಲ್ಲಿ ಆಸಾಮ್ದಾಗ ಮತ್ತು ಬಂಗಾಳದಾಗ ಆ ಕಡೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದಾರ ಮುಸಲ್ಮಾನರು. ಅವರು ತೆಗೆಯುವ ಉದ್ದೇಶದ ಮುಸಲ್ಮಾನ ವಿರೋಧಿ ಸಲಗ ಅದು ಕಾಯ್ದೆಗಳು ತೆಗೆದಿದ್ದು. ಅದನ್ನು ಈಗ ನಾವು ದೇಶದಲ್ಲಿ 130 ಕೋಟಿ ಜನ ಎಲ್ಲರಿಗೂ ಪೌರತ್ವ ಬೇಕಾಗ್ತದ. 1971ರಿಂದ ದಾಖಲೆಗಳು ಕೊಡಂತ ಕೆಲವು ದಾಖಲೆಗಳು ಇರೋದಿಲ್ಲ. ಯಾರು ಪೌರತ್ವಗಳು ಹಿಂದೂಗಾಗಲಿ ಮುಸಲ್ಮಾನರು ಎಲ್ಲರೂ ಈ ದೇಶ ಬಿಟ್ಟು ಹೋಗ್ಬೇಕಾಗ್ತದೆ. ಎಲ್ಲಿ ಹೋಗ್ಬೇಕು ನಾವು? ಇಲ್ಲೇ ಜೀವಂತ, ಇಲ್ಲೇ ಇತ್ತು, ಇಲ್ಲೇ ಸಾಯ್ದಿರ್ತದೆ. ಎಲ್ಲಿ ಅಧಿಶಾಹಿಗಳಿಂದ ಇಲ್ಲೇ ಅದಾರ. ಇಂಥವೆಲ್ಲ ಕಾನೂನುಗಳನ್ನು ಜಾರಿ ತರೋ ಸಲಗ ಇಲ್ಲಿ ಏನಾಗ್ಯದ, ನಾವು ರೈತ ಕಾರ್ಮಿಕ ವಿರೋಧಿ ಸಲಗ ನಾವು ಇವತ್ತು ಇದನ್ನು ವಿರೋಧಿಸಿ ಜಂಟಿ ಕಾರ್ಮಿಕ ಮತ್ತು ಜಂಟಿ ರೈತ ಸಂಘದ ನಾವು ಹೋರಾಟ ಮಾಡ್ತೇವೆ ಬಂಧುಗಳೇ. ಇದನ್ನು ಜರ್ಕತ್ತ ರೈತ ಕಾರ್ಮಿಕ ವಿರೋಧಿ ನೀತಿ ಬಿಟ್ಟು ಕೈ ಬಿಟ್ಟು ಬೆಳೆಸಿತ್ತು. ಇಲ್ಲಿಗೆ ಇದಕ್ಕೂ ಉಗ್ರವಾಗಿ ರೈತ ಸಂಘಟನೆಗಳೆಲ್ಲ ಕೂಡಿ ಹೋರಾಟ ಮಾಡ್ತೇವೆ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ರೈತ ಕಾರ್ಮಿಕ ವಿರೋಧಿ ನೀತಿ ಬಿಡಬೇಕು ಅಂತ ಹೇಳಿ ನಾ ಹೇಳ್ಕೊತೀನಿ. ಪ್ರಾಂತ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರು, ಪಂಚಾಯತಿ ನೌಕರರ ರಾಜ್ಯದ ಉಪಾಧ್ಯಕ್ಷ MC ಕಲಾದಿ. ಸ್ನೇಹಿತರೆ, ಇವತ್ತು ಕೇಂದ್ರದ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ದೇಶದ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ತೊಗೊಂಬರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ದೇಶದಾದ್ಯಂತ ರೈತರು ಮತ್ತು ಕಾರ್ಮಿಕರು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ನಮ್ಮದು ಒಂದೇ ಒಂದು ಬೇಡಿಕೆ ಇದೆ. ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ 21,000 ರೂಪಾಯಿ ತಿಂಗಳಿಗೆ ಕೊಡಬೇಕನ್ನುವಂಥ ಬೇಡಿಕೆ ಇದೆ. ಎರಡನೇದಾಗಿ 60 ವರ್ಷ ಆದ ನಂತರ ಎಲ್ಲ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕನಿಷ್ಠ 10,000 ರೂಪಾಯಿ ಪಿಂಚಣಿ ಕೊಡಬೇಕನ್ನುವಂಥ ಬೇಡಿಕೆ ಇದೆ. ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಒಪ್ಕೋಬೇಕಾಗಿದೆ. ಕಳೆದ 5 ವರ್ಷಗಳಿಂದ ಹೋರಾಟ ನಡೀತಾ ಇದೆ, ಅವರು ಒಪ್ಕೊಳ್ತಾ ಇಲ್ಲ. ಇವತ್ತು ದೇಶದಾದ್ಯಂತ 20 ಕೋಟಿ ಜನ ಕಾರ್ಮಿಕರು, ರೈತರು ತಮ್ಮ ಕೆಲಸಗಳನ್ನು ಬಿಟ್ಟು ಬೀದಿಗಿಳಿದು ಕೇಂದ್ರದ BJP ಸರ್ಕಾರದ ವಿರುದ್ಧ
ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹೋರಾಟವನ್ನು ಬೆಳೆಸ್ತಾ ಇದ್ದಾರೆ. ಹಾಗೂ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಹಾಗೂ ಎಲ್ಲ ಸ್ಕೀಮ್ ವರ್ಕರ್ಸ್ ನೌಕರಿಗೆ ಕಾಯಂ ಮಾಡಬೇಕನ್ನೋದು ಕೂಡ ಇದರಲ್ಲಿ ಬೇಡಿಕೆ ಇದೆ. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು, ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕನ್ನುವಂಥದ್ದು ಕೂಡ ಇವತ್ತು ಬೇಡಿಕೆ ಇದೆ. ಆದ್ದರಿಂದ ಈ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕಂತ ಹೇಳಿಬಿಟ್ಟು ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ. ಅದೇ ರೀತಿ ಬಿಜಾಪುರನಲ್ಲಿ ಇವತ್ತು ನಾವು ಸಿದ್ದೇಶ್ವರ ಗುಡಿಯಿಂದ ಇಲ್ಲಿವರೆಗೆ ಸುಮಾರು 1,000ಕ್ಕಿಂತ ಹೆಚ್ಚಿಗೆ ಜನಗಳು, ಕಾರ್ಮಿಕರು, ರೈತರು ಮೆರವಣಿಗೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಬಿ ಭಗವಾನ್ ರೆಡ್ಡಿ, ರೈತ ಕೃಷಿ ಕಾರ್ಮಿಕ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ. ಕಾರ್ಮಿಕರ ಸಲುವಾಗಿ, ರೈತರ ಸಲುವಾಗಿ ಅದಕ್ಕೆ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ತುಂಬ ಉಚ್ಚಕದಿಂದ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವುದು ತಾವು ಒಂದು ಘೋಷಣೆ ಮಾಡಿತ್ತು ಅದು ಎಲ್ಲ ಫೇಲ್ಯೂರ್ ಆಗ್ಯದ. ಒಂದು ವರ್ಷದಲ್ಲಿ 2 ಕೋಟಿ ಜನಕ್ಕೆ ನಾವು ನೌಕರಿ ಕೊಡ್ತೀವಿ ಅನ್ಕಿಸಂದಿದ್ರು, ರೈತರು ಸಾಲ ಮನ್ನಾ ಮಾಡ್ತೀನಿ ಅಂದಿದ್ರು. ಎಲ್ಲ ಫೇಲ್ಯೂರ್ ಆಗಿ ಇವತ್ತು NRC ಮತ್ತು AAC ತಂದು ಜನಕ್ಕೆ ಒಂದು ಭಯದ ವಾತಾವರಣದಲ್ಲಿ ತಂದಿದ್ದಾರೆ. ಅದಕ್ಕಾಗಿ ರೈತರಿಗೆ ಆಗಲಿ ಕಾರ್ಮಿಕರಾಗಲಿ ಏನು ಅವ್ರದ್ದು ಬೇಡಿಕೆ ಅದಾವ ಎಲ್ಲ ಇಳಿಸಬೇಕು. ಮತ್ತು ಏನು NRC ಮತ್ತು CA ಅದೇ ಅದು ತಕ್ಷಣ ತೆಗೆದು ಹಾಕಬೇಕನ್ಕಿಸಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಬೇಡಿಕೆ ಇದೆ. ಅದಕ್ಕೆ ಸರ್ಕಾರ ಆದಷ್ಟು ಬೇಗ ತಮ್ಮ ಗಮನಕ್ಕೆ ತಗೊಂಡ್ಕೇಸಿ ಈ ನಮ್ಮ ಬೇಡಿಕೆಯನ್ನು ಇಳಿಸಬೇಕು. ನನ್ನ ಹೆಸರು ಅಕ್ರಮ್ ಮಾಶಾಳ್ಕರ್, ಬಿಜಾಪುರ. आज जो है अखिल भारत कर्नाटक भारत जो है भारत बंद का कार्मिकों की ओर से भारत बंद का आह्वान दिया गया था। और इसी तरह से यहाँ पर बीजापुर में जो है कार्मिक विविध संगठनों ने सिद्धेश्वर मंदिर से होते हुए अंबेडकर सर्कल में यहाँ पर आकर एक बृहत प्रतिघटना यहाँ पर शुरू है। इस प्रतिभटना में कई कार्मिक, महिलाएं और कई अलग अलग संगठनों ने भाग लिया है। और इसी तरह इस यहाँ पर जो है CAA और NRC के खिलाफ़ भी जो है कई भीम आर्मी हो या पॉपुलर फ्रंट हो, उलमा कमेटी हो, BSP संगठन हो, कई संगठनों ने CAA और NRC के खिलाफ़ भी यहाँ पर मोर्चे लगाए गए और डिप्टी कमिश्नर को एक के बाद एक आकर अपना मेमोरेंडम पेश किया गया। और यहाँ पर आज भारत बंद के तहत बीजापुर शहर में किसी किस्म का जो यहाँ पर बंद का असर नज़र नहीं आया। रोज़मर्रा की तरह बसेस, ऑटो और पूरे शॉप्स वगैरह मार्केट आम दिनों की तरह चल रहा है। कोई असर भारत बंद का यहाँ पर तो अभी तक तो नज़र नहीं आया। कैमरामैन सुहेल के साथ मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನು ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ,
ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನು ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿ ಆಗುತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗುತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನು ನೀವೇ ಬದಲಾಯಿಸ್ಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.